ರಾಮನಗರದ ಫಾರ್ಮ್ ಹೌಸ್ನಲ್ಲಿ ಪತ್ತೆಯಾದಂಥ ನಕಲಿ ಔಷಧಿ ಜಾಲ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮೂಲಕ ತನಿಖೆಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಆಗ್ರಹಿಸಿದ್ದಾರೆ. ನಕಲಿ ಔಷಧಿ ಜಾಲ ಪತ್ತೆ ಹಚ್ಚಿ ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಈ ನಕಲಿ ಔಷಧಿ ಎಲ್ಲೆಲ್ಲಿ ಮಾರಾಟ ಆಗಿದೆ ಇದರ ಕುರಿತಾಗಿ ಪರಿಶೀಲನೆ ಆಗಬೇಕು. ಹೊರ ರಾಜ್ಯಕ್ಕೆ ಈ ಔಷಧಿ ಮಾರಾಟ ಆಗಿದೆಯಾ ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಆಗಬೇಕು. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಬಂಧಪಟ್ಟ ಔಷಧಿ ತಯಾರಿಸುವಂತಹ ಫ್ಯಾಕ್ಟರಿ ಜೊತೆಗೆ ಚರ್ಚೆಯನ್ನ ಮಾಡ್ತೀವಿ, ಈ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆಗೂ ಕೂಡ ಪತ್ರವನ್ನ ಬರೀತೀವಿ ಅನ್ನುವಂಥ ಮಾತನ್ನ ತಿಳಿಸಿದ್ದಾರೆ. ಇದು ಬಹಳಷ್ಟು ಗಂಭೀರತೆ, ಬಹಳಷ್ಟು ಮತ್ತು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಒಂದು ವಿಚಾರಗಳಾಗಿ, ಯಾಕೆಂದ್ರೆ ಅಂತಾರಾಜ್ಯ ಮಟ್ಟದಲ್ಲಿ ಇವತ್ತು ತಯಾರಾಗ್ತಾ ಇದೆ. ಕರ್ನಾಟಕದಂತ ಬಿಡದಲ್ಲಿ ಇವತ್ತು ಶೇಖರಣೆ ವಿತರಣೆ ಆಗ್ತಾ ಇದೆ. ಇದು ಬರೀ ನಮ್ಮ ರಾಜ್ಯದ ಬಿಡದಲ್ಲಿ ಮಾತ್ರ ಇದೆಯಾ, ಎಲ್ಲ ಜಿಲ್ಲೆಯಲ್ಲಿದೆಯಾ, ಅದು ಇಲ್ಲಿಂದ ಎಲ್ಲಿಗೆ ಇವತ್ತು ಅವರು ಮಾರಾಟ ಆಗಿದೆ, ಎಲ್ಲೆಲ್ಲಿ ತಗೊಳ್ತಿದ್ದಾರೆ, ಈ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಎಲ್ಲಿದೆ. ಅದಕ್ಕಾಗಿ ನಾನು ಈಗಾಗಲೇ ಕೇಂದ್ರದ ಆರೋಗ್ಯ ಸಚಿವರಿಗೆ ಕೂಡ ಪತ್ರ ಬರೆದಿದ್ದೇನೆ. ಸಂಬಂಧಪಟ್ಟ ರಾಜ್ಯದ ಮಂತ್ರಿಗಳು ಕೂಡ ಇವತ್ತು ಪತ್ರ ಬರೆದಿದ್ದಾರೆ. ಯಾಕೆ ಆ ಫ್ಯಾಕ್ಟರಿಗಳ ಮೇಲೆ ಅವರು ಕ್ರಮ ತಗೊಳ್ಬೇಕು. ನಮ್ಮ ರಾಜ್ಯದ ಅಂತಾರಾಜ್ಯ ಮಟ್ಟದ ವಿಚಾರ ಆದ ಕಾರಣ, ಅಂತ ಜಿಲ್ಲೆ ವಿಚಾರ ಕಾರಣ, ಮತ್ತು 5 ಕೋಟಿ ಹೆಚ್ಚಿದ ಕಾರಣ SIT ಮುಖಾಂತರ ತನಿಖೆ ನಡೆಸಬೇಕು. ಈಗ ನಮ್ಮ ರಾಮನಗರ SP ಮತ್ತು ಪೊಲೀಸರು ಪ್ರಾಮಾಣಿಕತೆಯಿಂದ ತನಿಖೆ ಮಾಡ್ತಾ ಇದ್ದಾರೆ. ಆದ ಬಹುಶಃ ಇದಕ್ಕೆ ಒಂದು ಕೇಂದ್ರೀಕರಣವಾಗಿರಬೇಕು, ಸಂಪೂರ್ಣ ವಿಚಾರ ಬರಬೇಕು ಅಂತ ಹೇಳಿಕೊಂಡ್ರೆ ಇದೇ ವಿಶೇಷತೆಯನ್ನು ರಚನೆ ಮಾಡಬೇಕು. ಉತ್ತಮ ಅಧಿಕಾರಿಗಳ ಮುಖಾಂತರ ನಾವು ಕೇಳಿ ಚರ್ಚೆ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಅತಿ ಶೀಘ್ರದಲ್ಲೇ ಎಲ್ಲ ಸಚಿವರು ಬಹುಶಃ ಈ ಒಂದು ವಿಷಯವನ್ನು ರಚಿಸ್ತಾರೆ. ಅಲ್ಲೇ ತನಕ ನಮ್ಮ ಪೊಲೀಸ್ ಇಲಾಖೆ ಅತ್ಯುತ್ತಮವಾಗಿ ತನ್ನ ತನಿಖೆಯನ್ನು ನಡೆಸ್ತಾ ಇದೆ. ಸರ್, ಈ ಹಿಂದೆ ಇದ್ದಂತ ಆರೋಗ್ಯ ಇಲಾಖೆ ಸಚಿವರು ಅವ್ರ ಕಣ್ಣಿಗೆ ಬಿದ್ದಿರಲಿಲ್ಲ. ಯಾಕಂದ್ರೆ ಇದು ತುಂಬಾ ಹಿಂದಿನ ದಿನಗಳಿಂದ ನಡೀತಾ ಬಂದಿದೆ. ನಿಮ್ಮ ಸರ್ಕಾರವೇ ಇತ್ತು ಸರಿ, ಆ ಸಂದರ್ಭದಲ್ಲಿ ಎಷ್ಟು ಜನ ಅದನ್ನೆಲ್ಲ ಸೇವನೆ ಮಾಡಿರ್ಬೋದು. ಹಿಂದಿನ ಸಚಿವರು ಅತ್ಯಂತ ಪ್ರಾಮಾಣಿಕತೆಯನ್ನು, ಬದ್ಧತೆಯನ್ನು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಆಯ್ತು, ಅವರವರ ಕಾಲಘಟ್ಟದಲ್ಲಿ ಅದನ್ನೀಗ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಮುಂದುವರಿಸಿಕೊಂಡು ಬರುವಂತ ಸಂದರ್ಭದಲ್ಲಿ ಒಂದಲ್ಲ ಒಂದು ಸಣ್ಣ ಸಣ್ಣ ಕ್ಲೂ ಇಂದಲೇ ನಮಗೆಲ್ಲ ಸಿಕ್ಕುವಂಥದ್ದು. ಅದಕ್ಕಾಗಿ ನಾನು ಹೇಳ್ದೇನು ತಿಳಿದ, ಇದು ಬರೀ ಆರೋಗ್ಯ ಇಲಾಖೆಯಿಂದ, ಆರೋಗ್ಯ ಸಚಿವರಿಂದ, ಸರ್ಕಾರದಿಂದ, ನಮ್ಮ ಫುಡ್ ಡಿಪಾರ್ಟ್ಮೆಂಟ್, ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮಾತ್ರ ಸಾಧ್ಯವಿಲ್ಲ. ಇದಕ್ಕೆ ಸಮಾಜ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟಾಗ ಅದು ನಮಗೆ ಇವತ್ತು ಖಂಡಿತವಾಗಿ ಆಗ್ತದೆ. ನಾವು ಬಹುಶಃ ಇವತ್ತು 7.5 ಕೋಟಿ 6.5 ಕೋಟಿ ಜನಸಂಖ್ಯೆ ಇರುವಲ್ಲಿ ನಾವು ಬಹುಶಃ 150 ಜನ ಫುಡ್ ಸೇಫ್ಟಿ ಅವರು, ಪೊಲೀಸರು ಸ್ವಲ್ಪ ಎಷ್ಟು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.